ವೇದಿಕೆಗೆ ಬಂದಂಥ ಮೊದಲನೇದಾಗಿ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳ್ತಾ, ಕೆಳಗೆ ಕೂತಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳ್ತಾ, ಶನಿವಾರ ರಾತ್ರಿ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನಡೆದ ಮಾರ್ಕ ಸಿನಿಮಾದ ಕಾರ್ಯಕ್ರಮ ನಿಗದಿತ ಸಮಯವನ್ನ ಮೀರಿದ್ರೂ ಪೊಲೀಸ್ ಅಧಿಕಾರಿಗಳು ಡೋಂಟ್ ಕೇರ್ ಎನ್ನುವಂತೆ ಇದ್ದು ಬಿಟ್ಟಿದ್ರು. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಅಲ್ರಿ ಪೊಲೀಸರ, ಆ ಪಾಪ ಬಸ್ ಸ್ಟ್ಯಾಂಡ್ ಬಾಜುಕ, ರಸ್ತೆ ಬಾಜುಕ ಹೊಟ್ಟೆ ಪಾಡಿಗೆ ಆ ಸಣ್ಣ ಸಣ್ಣ ತಿಂಡಿ ತಿನಿಸು ಅಂಗಡಿ ಹಚ್ಚಿದಂಥ ಸಣ್ಣ ಸಣ್ಣ ಮನುಷ್ಯರ ಮೇಲೆ ನೀವು ಅಷ್ಟು ಅವ್ರ ಮೇಲೆ ಅಷ್ಟು ನಿಮ್ಗೆ ಕಣ್ಣಿಲ್ಲದ ಕಾನೂನು. ಅಲ್ಲಿ ರಾತ್ರಿ 11:30 ಮಟ್ಟ ಮಾರ್ಕ ಸಿನಿಮಾದ ಜೋರು ಸೌಂಡ್ ಹಚ್ಕೊಂಡ ಸಾವಿರಾರು ಮಂದಿನ ಅಲ್ಲಿ ಸೇರಿಸಿಕೊಂಡ ಕಾರ್ಯಕ್ರಮ ಮಾಡಿದ್ರು ಸಾರ್ವಜನಿಕವಾಗಿ. ಅದಕ್ಕೆ ಏನು ಹೇಳಂಗಿಲ್ಲ. ಇಲ್ಲಿ ಪಾಪ ರಸ್ತೆ ಬದಿಗೆ ಯಾವುದೋ ಅರ್ಜೆಂಟ್ ಕೆಲಸಕ್ಕಂತ ಹೇಳಿ ಬಂದಂಥವ್ರನ್ನ ಆ ಮಂದಿನ ಹಿಡ್ಕೊಂಡು ಹೋಗಿ ರೌಡಿ ಪೆರೇಡ್ ಮಾಡ್ತೀರಿ. ಇದನ್ನೆಲ್ಲ ನೋಡಿದ್ರೆ ಗೊತ್ತಾಕತಿ ರೊಕ್ಕ ಮತ್ತು ಅಧಿಕಾರದ ಮುಂದೆ ಯಾ ಸಿಂಗಮನೂ ಇಲ್ಲ, ಯಾ ಚಿಂಗಮನೂ ಇಲ್ಲ ಅಂತ ಹೇಳಿ. ಅಲ್ಲ, ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಜೂಜ ಅಡ್ಡೆಗಳ ಮೇಲೆ ದಾಳಿ ಮಾಡಿ ಶೋಆಫ್ ತೋರಿಸ್ಕೊಂತೀರಿ ಪೊಲೀಸರು. ಇಲ್ಲಿ ಸುದೀಪ್ ಅವರು ನಿಂತಿರುವಂಥ ಮುಖ್ಯ ವೇದಿಕೆ ಮೇಲಿನ ಯಾವುದೇ ಪರ್ಮಿಷನ್ ಇಲ್ಲಾರ್ದಂಗ ಅವ್ಯಾಹತವಾಗಿ ಜೂಜಿನ ಬಗ್ಗೆ ಪ್ರಚಾರ ಮಾಡಾಕತ್ತಾರ. ಆ ಕ್ಯಾಸಿನೋ ಪೋಸ್ಟ್ ಹಾಕ್ಯಾರ, ಅಲ್ಲಿ ಹಿಂದೆ ನೋಡ್ರಿ, ಇಲ್ಲಿ ಕಾಣ್ತೈತಿ ವಿಡಿಯೋದಾಗ. ಅದೆಲ್ಲ ನಿಮ್ಮ ಕಣ್ಣಿಗೆ ಕಂಡೇ ಇಲ್ಲ. ಹಂಗಾರ ನಿನ್ನೆ ತಡರಾತ್ರಿ ಆದ್ರೂ ಕಾರ್ಯಕ್ರಮ ನಡೆಸಾಕ ಕಾನೂನು ಮೀರಿ ನೀವು ಪರ್ಮಿಷನ್ ಕೊಟ್ಟಿರಿ. ರಾತ್ರಿ 11:30 ಆದರೂ ಸತ್ಯಕ್ಕೆ ಜೋರು DJ ಹಚ್ಚಾಕ, ಮಂದಿನ ಕೊಡ್ಸಾಕ, ಸಾವಿರಾರು ಮಂದಿ ಕೂಡಿಸಿ ಕಾರ್ಯಕ್ರಮ ಮಾಡಾಕ ಪರ್ಮಿಷನ್ ಐತಿ. ಆದ್ರೆ ಅದ ಗಣಪತಿ ಹಬ್ಬದಾಗ ಲಾ ಆ್ಯಂಡ್ ಆರ್ಡರ್ ನೆನಪಾಗಿಬಿಡ್ತೈತನ್ರಿ ಪೊಲೀಸ್ ಅಧಿಕಾರಿಗಳ. ತಡ್ರಿ, ಹಂಗೆ ಇನ್ನೂ ಏನತ್ತಂತ ಹೇಳ್ತೀವಿ. ಇಲ್ಲಿ ಏನು ಹಿಂದೂ ಕಾಲ್ಡ್ ಪ್ಲೇ ಆಗಾಕತ್ತಿಲ್ಲ, ಬರೇ ಕಾನೂನಿಗೆ ಹೇಳಿ ಏನು ಮಾಡೋದು. ಸೋ ಕಾಲ್ಡ್ ಜನಸೇವಕರು ಅದಾರಲ್ಲ, ನಿನ್ನೆ ಕಾನೂನು ಮೀರಿ ನಡೆಯುವಂಥ ಈ ಕಾರ್ಯಕ್ರಮದಾಗ ಅವರು ಸತ್ಯಕ್ಕೆ ಸಾಕ್ಷಿಯಾಗಿ ಆ ಸ್ಟೇಜ್ ಮೇಲೆ ಹಲ್ಲು ಕಿಸ್ಕೊಂಡು ನಿಂತಿದ್ರಲ್ಲಿ. ಅಲ್ಲ, ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಜನಸೇವಕರ ಆವಾಜ್ ಮತ್ತು ದೌಲತ್ ಏನಿದ್ರು ಅದೆಲ್ಲ ಸಣ್ಣ ಸಣ್ಣ ಮಂದಿ ಮ್ಯಾಗ ಅಷ್ಟೇ ಅನ್ನೋದು ಇದನ್ನು ನೋಡಿದ್ರೆ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಕತ್ ನೋಡ್ರಿ. ಇದು ವೀಕ್ಷಕ ವರದಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ. ಬಹಳ ಚೆನ್ನಾಗಿ ಬಹಳ ಸುಂದರವಾಗಿ ಸ್ವಾಗತಿಸಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು.